ಹಾಯ್, ಎಲ್ರಿಗೂ ನಮಸ್ಕಾರ. ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಟೆರಕೋಟಾ ಮಣ್ಣು ಹೇಗೆ ಮಾಡೋದು, ಹೇಗೆ ಒಣಗಿಸೋದು, ಆ ಪೆಂಡೆಂಟ್ ಹೇಗೆ ಕಾಣುತ್ತೆ, ಬೀಡ್ಸ್ಗಳೆಲ್ಲ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡೋಣ ಬನ್ನಿ. ನಾನಿವತ್ತು ಟೆರಕೋಟಾ ಮಣ್ಣನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಪ್ಪ ಅಂದರೆ, ಒಂದು ಬಕೆಟಲ್ಲಿ ಮಣ್ಣು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಕೈಲಿ ಆಗಲ್ಲ ಅಂದರೆ ಒಂದು ಕಡ್ಡಿ ತೊಗೊಂಡು ನೀಟಾಗಿ ಸ್ವಲ್ಪ ಗಟ್ಟಿಗಿರೋಂಥ ಕಡ್ಡಿ ತೊಗೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪ ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ನಾವು ಎಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಮಣ್ಣು ನಮಗೆ ಸಿಗುತ್ತೆ. ನಾವು ಈ ಮಣ್ಣನ್ನು ಎಲ್ಲಿ ತೊಗೋಬೇಕು ಅಂತ ಅಂದರೆ, ಈಗ ಪಾಯದ ಮಣ್ಣು ಇರುತ್ತಲ್ಲ ಆ ಥರ ಸ್ವಲ್ಪ ಮೇಲ್ಭಾಗದ ಮಣ್ಣು ಬೇಡ. ಸ್ವಲ್ಪ ಭೂಮಿಯಿಂದ ಸ್ವಲ್ಪ ಒಳಗಡೆ ಇರೋವಂಥದ್ದು ಅಥವಾ ಯೂಸ್ ಆಗ್ದಲೇ ಇರೋವಂಥದ್ದು, ಈ ಗೊಬ್ಬರ ಎಲ್ಲ ಹಾಕ್ದಲೇ ಇರೋವಂಥ ಮಣ್ಣನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಈ ಪಾಯದ ಮಣ್ಣು ಅಂದರೆ ಒಳಗಡೆಯಿಂದ ಬಂದಿರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಮಣ್ಣು ಪೆಂಡೆಂಟ್ಗಳು ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಈ ರೀತಿ ಕಲಸೋದಾದ್ಮೇಲೆ 3 ದಿನ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡಬೇಕು. ಇದ್ರ ಮೇಲೆ ಏನಾದರೂ ಮುಚ್ಚಬೇಕು, ಏನು ಬೀಳ್ದಾಗೆ. 3 ದಿನ ಆದಮೇಲೆ ಇದನ್ನು ಚೆನ್ನಾಗಿ ನೆನಿಬೇಕು. ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮಣ್ಣು. ನೋಡಿ, ಈ ರೀತಿ ನೀರು ಸಪ್ರೇಟ್ ಆಗುತ್ತೆ. ಆ ನೀರನ್ನು ಬಸ್ಕೋಬೇಕು, ನೀಟಾಗಿ ಚೆಲ್ಬಿಡ್ಬೇಕು ಅದನ್ನು. ನೋಡಿ, ಈ ರೀತಿ ನೀಟಾಗಿ ಚೆಲ್ಲಬೇಕು. ನೀರು ಎಷ್ಟು ಮಣ್ಣು ನಾವು ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಮಣ್ಣು ಬರುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಹದವಾಗಿರುತ್ತೆ. ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಆ ಸಾಫ್ಟ್ನೆಸ್ ಗೊತ್ತಾಗ್ಬಿಡುತ್ತೆ. ನೆನೆದಷ್ಟು ಆ ಸಾಫ್ಟ್ನೆಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ನೆನೆಸ್ತೀವೋ ಅಷ್ಟು ಸಾಫ್ಟ್ನೆಸ್ ಬರುತ್ತೆ. ನೋಡಿ, ಈ ರೀತಿ ಮಣ್ಣು ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾವು ನೀಟಾಗಿ ಈ ರೀತಿ ಒಂದು ಪಂಜರದ ಬಟ್ಲು ತೊಗೊಂಡು ನಾನು ನೀಟಾಗಿ ಶೋಧಿಸ್ಕೋಬೇಕು. ಈಗ ದಪ್ಪದ ಕಲ್ಲು ಮಣ್ಣು, ಒಂದು ದಪ್ಪ ಮಣ್ಣು ಕಲ್ಲು ಇದೆಲ್ಲನೂ ಯಾವುದೇ ಕಡ್ಡಿ ಗಿಡ್ಡಿ ಏನೇ ಇದ್ರೂ ಎಲ್ಲ ಈ ಥರ ಹೋಗುತ್ತೆ. ತುಂಬ ಸಾಫ್ಟಾಗಿರೋಕ್ಕಂಥ ಮಣ್ಣು ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ನೀಟಾಗಿ ಜರಡಿ ಹಿಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಜಲ್ಡಿ ಹಿಡ್ಕೊಬೋದು. ಗಟ್ಟಿ ಇತ್ತು ಆಗಲಿಲ್ಲ ಅಂದರೆ ಸ್ವಲ್ಪ ಜಲ್ಡಿ ಹಿಡ್ಕೊಬೋದು ನೀಟಾಗಿ ನೀರು ಹಾಕ್ಕೊಂಡು. ನೋಡಿ, ಈ ರೀತಿ ನಾನು ಒಂದು ಬಕೆಟ್ ಪೂರ್ತಿ ನೀಟಾಗಿ ಜಲ್ಡಿ ಮಾಡಿಕೊಂಡು ನೆಕ್ಸ್ಟು ಒಂದು ಚಿಕ್ಕ ಬಟ್ಲು ತೊಗೋತೀನಿ. ಅದನ್ನು ಒಂದು ಕಾಟನ್ ಬಟ್ಟೆ ರೆಡಿ ಮಾಡ್ಕೋಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ಮತ್ತೆ ಅದನ್ನು ಸೋದಿಸ್ಕೋಬೇಕು. ನೋಡಿ, ಈ ರೀತಿ ಆ ಬಟ್ಲು ಕೈಯಲ್ಲಿ ಹಿಡ್ಕೋಬೇಕು. ಆ ರೀತಿ ಇರಬೇಕು. ಅದಕ್ಕೆ ಕಾಟನ್ ಬಟ್ಟೆ ವೇಲ್ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ನೀಟಾಗಿ ಹಾಕ್ಕೊಂಡು ಅದು ನೋಡಿ, ಇವಾಗ ಅದರಲ್ಲಿ ಹಾಕಿ ನೀಟಾಗಿ ಮತ್ತೆ ಅದನ್ನು ನಾದ್ಕೋಬೇಕು. ಇನ್ನೂ ಸಾಫ್ಟಾಗಿರೋ ಮಣ್ಣು ಸಿಗುತ್ತೆ ನಮಗೆ. ಸ್ವಲ್ಪ ಕಲ್ಲಿರೋದು ಅಂಥದ್ದು ದಪ್ಪ ಕಲ್ಲು ಮಣ್ಣು ಆ ಥರದ್ದೆಲ್ಲ ಹೋಗ್ಬಿಡುತ್ತೆ. ಸಾಫ್ಟ್ ಮಣ್ಣು ಬರುತ್ತೆ. ದಪ್ಪ ಮಣ್ಣು ಬಿಟ್ಟು ಸಾಫ್ಟ್ ಮಣ್ಣು ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಬೋದು. ಜಾಸ್ತಿ ನೀರು ತೆಳು ಮಾಡ್ಕೋಬಾರ್ದು. ಯಾವತ್ತೂ ಜಾಸ್ತಿ ನೀರು ಹಾಕ್ಬಾರ್ದು. ಒಣಗಿಸೋಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕು, ನಾದ್ಕೋಬೇಕು. ತುಂಬ ಚೆನ್ನಾಗಿ ನಾದ್ಕೊಂಡಷ್ಟು ನಿಮ್ಮ ಮಣ್ಣು ಚೆನ್ನಾಗಿ ಸಿಗುತ್ತೆ. ನೋಡಿ, ಈ ರೀತಿ ಕೈ ಆಡಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಮಾಡಿಕೊಂಡು ಇಷ್ಟು ಒಂದು ಬಕೆಟಿಗೆ ನನಗೆ ಒಂದು ಬಟ್ಲು ಮಣ್ಣು ಸಿಕ್ಕಿದೆ. ದೊಡ್ಡ ಬಟ್ಲಲ್ಲೇ ಮಣ್ಣು ಸಿಕ್ಕಿದೆ. ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ನಾವು 3 ದಿವಸ ನೆನೆಹಾಕೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಈ ರೀತಿ ಮಾಡೋದಕ್ಕೆ ಕಷ್ಟ ಆಗಲ್ಲ. ನೋಡಿ, ಈ ರೀತಿ ಇಷ್ಟು ಬಂದಿದೆ ನನಗೆ ಮಣ್ಣು. ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಲ್ಪನೂ ಒಂದು ಧೂಳಾಗಲಿ ಏನೇ ಆಗಲಿ, ಕಡ್ಡಿ ಆಗಲಿ ಕಲ್ಲಾಗಲಿ ಏನೂ ಇಲ್ಲ. ಈ ರೀತಿ ಇರಬೇಕು. ನೋಡಿ, ಈ ರೀತಿ ಇರಬೇಕು. ತುಂಬ ನಯಸ್ಸಾಗಿರಬೇಕು. ಇದನ್ನು ಓವರ್ ನೈಟು ಅಥವಾ ಒಂದು 2 ಅವರ್ಸ್ ಹಾಗೆ ಬಿಟ್ಬಿಡಬೇಕು. ಆವಾಗ ಸ್ವಲ್ಪ ನೀರು ಮೇಲೆ ಬರುತ್ತೆ. ಒಂದು 2 ಅವರ್ಸ್ ಇಟ್ಟರು ಬರುತ್ತೆ. 2 to 3 ಅವರ್ಸ್ ಇಟ್ಟರೆ ಬರುತ್ತೆ. ಇಲ್ಲ ಬರಲಿಲ್ಲ ಅಂದರೆ ಒಂದು ನೈಟ್ ಓವರ್ ನೈಟ್ ಇಟ್ಟರು ಮಾಮೂಲಿ ನೀರು ಹೊರಗಡೆ ಬರುತ್ತೆ. ಮಣ್ಣೆಲ್ಲ ಕೆಳಗಡೆ ಸೇರಿಕೊಳ್ಳುತ್ತೆ. ನಾವು ಅದನ್ನು ಶೋಧಿಸ್ಕೊಬೇಕು. ಮತ್ತೆ ನೋಡಿ, ಒಂದು ಬೇರೆ ಬಕೆಟಲ್ಲಿ ನಾನು ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಇದೆ. ಒಂದ್ಸಲ ಕಲಸಿ ತೋರಿಸ್ತೀನಿ ನೋಡಿ, ಕೆಳಗಡೆ ಮಣ್ಣಿರೋದನ್ನು. ನೋಡಿ, ಈ ರೀತಿ ಆಗಿರುತ್ತೆ. ನೋಡಿ, ಮೇಲ್ಗಡೆ ನೀರದು, ಕೆಳಗಡೆ ಮಣ್ಣು ಸೇರಿಕೊಂಡಿದೆ. ಮೇಲ್ಗಡೆ ನೀರು ಆ ರೀತಿ ಕಾಣ್ತಾ ಇದೆ.
ಕಲಸಿದ ಮೇಲೆ ಸ್ವಲ್ಪ ತೆಳು ಕಾಣ್ತಾ ಇದೆ, ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ ಮೇಲ್ಗಡೆ ಮಾತ್ರ ಎಳಿತಿರೋದ್ರಿಂದ. ನೋಡಿ ಇದು ಓವರ್ ನೈಟ್ ಇಟ್ಟ ಮೇಲೆ ಎಷ್ಟು ನೀರು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಅದಕ್ಕಿರಬೇಕು. ಇಷ್ಟು ಸಾಫ್ಟಾಗಿ ಬಂತು ಅಂದರೆ ಮಣ್ಣು ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನಾವು ಮೇನ್ ಇರೋದೇ ಮಣ್ಣಲ್ಲಿ. ನಾವು ಮಣ್ಣಲ್ಲಿ ಎಷ್ಟು ನೀಟಾಗಿ ಪ್ರೊಸೀಜರ್ನ ಫಾಲೋ ಮಾಡ್ತೇವೆ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನೀರು ಈ ರೀತಿ ಬಂದಿರುತ್ತೆ, ಅದನ್ನ ಚಲ್ಕೋಬೇಕು. ಇದಿಷ್ಟು ಸ್ಟೆಪ್ಸ್ನ ನಾವು ಫಾಲೋ ಮಾಡಲಿ ಅಂದರೆ ಮಣ್ಣು ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿ ಧೂಳೆಲ್ಲ ಅದು ಮೇಲ್ಗಡೆ ಡ್ರೈ ಆಗಿರೋ ಮಣ್ಣೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ನೀಟಾಗಿ ಶೋಧಿಸ್ಕೋಬೇಕು. ಶೋಧಿಸ್ಕೊಂಡು ಒಂದು ಬಟ್ಟೆನಲ್ಲಿ ಮತ್ತು ಓವರ್ ನೈಟು ಅದನ್ನು ನೇತಾಕಬೇಕು, ಗಂಟು ಕಟ್ಟಿ. ನೋಡಿ ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ನೀಟಾಗಿ ಸೋಸ್ಕೊಂಡು ಎತ್ತಿಡಬೇಕು ನೋಡಿ. ಮತ್ತೆ ಅದೇ ಕಾಟನ್ ಬಟ್ಟೆನ ತೊಳೆದು ಒಣಗಿಸಿ ನಾನು ಅದೇ ಬಟ್ಟೆಲಿ ಕಟ್ತಾಯಿದ್ದೀನಿ. ಅಂದರೆ ಒಬ್ಬರಿಂದನೇ ಆಗೋದಿಲ್ಲ, ಇಬ್ಬರು ಹೆಲ್ಪ್ ತೊಗೊಂಡು ಮಾಡಬೇಕು. ನೋಡಿ ಈ ರೀತಿ ಬಟ್ಟೆಗೆ ನಾನೊಂದು ಬಕೆಟಲ್ಲೇ ನೇತಾಕ್ತಿದ್ದೀನಿ, ನನಗೆ ಜಾಗ ಸ್ಪೇಸ್ ಇಲ್ಲ ಅಂತ. ನಿಮಗೆ ಜಾಗ ಇತ್ತು ಅಂದರೆ ಹೊರಗಡೆ ಎಲ್ಲ ಕಿಟಕಿ ಹತ್ರ ಎಲ್ಲಾದರೂ, ಅಂದರೆ ಬೇಗ ಮಣ್ಣಾಗ್ಬಿಡುತ್ತೆ ಗೋಡೆ ಎಲ್ಲ, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಕಟ್ಟಬೇಕು. ನೋಡಿ ಈ ರೀತಿ ಮಣ್ಣನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಗಂಟು ಕಟ್ಟಿ ನೇತಾಕಬೇಕು. ಅದನ್ನು ಇನ್ನೂ ಎಕ್ಸ್ಟ್ರಾ ನೀರೇನೇನಿದೆ ಅದೆಲ್ಲ ಹೋಗ್ಬೇಕು ಅದಕ್ಕೆ. ನೋಡಿ ಈ ರೀತಿ ಮಾಡಬೇಕು. ಒಬ್ಬರೇ ಮಾಡೋಕ್ಕಲ್ಲ, ಇಬ್ಬರು ಇರಬೇಕು ಈ ರೀತಿ ಗಂಟು ಕಟ್ಟಬೇಕು ಅಂದರೆ. ನೋಡಿ ನಾನು ಇದು ಬಕೆಟಿಗೆ ಕಟ್ತಾಯಿದ್ದೀನಿ, ನಾನು ಹಿಂದೆ ವೆಯ್ಟ್ ಬಿಟ್ಟು ಹಾಗೆ ಬಕೆಟಿಗೆ ಕಟ್ತಾಯಿದ್ದೀನಿ. ನೋಡಿ ಈ ರೀತಿ ಗಂಟು ಕಟ್ಟಿ ನೇತಾಕಬೇಕು. ನೋಡಿ ಈ ರೀತಿ ಗಂಟು ಕಟ್ಟಿ ನೇತಾಕಿ ಹಿಂದೆ ವೆಯ್ಟ್ ಇದೆ ಅದಕ್ಕೆ ಕಟ್ಟಿದ್ದೀನಿ ನಾನು. ನೀವು ಯಾವುದಾದ್ರೂ ಕಿಟಕಿಗೋ ಏನಕ್ಕಾದ್ರೂ ಕಟ್ಟಿದ್ರೆ ತುಂಬ ಬೆಟರು. ನೋಡಿ ಈ ರೀತಿ ಒಣಗಾಕಿದ್ದು ಆಲ್ರೆಡಿ ಒನ್ ಡೇ ಆಗಿದೆ, ನೆರಳಲ್ಲಿದೆ. ನಾನು ಬೆಳಗಿನ ಜಾವ ಬಿಸಿಲಿರುತ್ತಲ್ಲ ಅದಕ್ಕೆ 1 hour 2 hour ಬಿಡ್ತೀನಿ, ಏಕೆಂದರೆ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ. ಜಾಸ್ತಿ ಬಿಸಿಲಲ್ಲಿ ಒಣಗಿಸ್ಲೇಬಾರ್ದು. ನೋಡಿ ಈ ರೀತಿ ಒಂದು ಅರ್ಧ ಗಂಟೆ ಬಿಡ್ತೀನಿ ಅಷ್ಟೇ. ಸ್ವಲ್ಪ ಮೇಲ್ಗಡೆ ಎಲ್ಲ ನೀರು ಡ್ರೈ ಆದರೆ ನಾನು ಅದನ್ನು ಮತ್ತೆ 3 ದಿವಸ 4 ದಿವಸ ಈ ರೀತಿ ಬಿಸಿಲು ಮೇಲೆ ಡಿಪೆಂಡ್ ಆಗುತ್ತೆ, ನೆರಳಲ್ಲೇ ಒಣಗಿಸ್ತೀನಿ. ನೋಡಿ ಈ ರೀತಿ ಇದು 3 days ಆಗಿದೆ ಈ ರೀತಿ. ನೋಡಿ ಈ ರೀತಿ ಬರ್ತಾಯಿದೆ. ನಾನು ಇನ್ನೂ 2 days ಹೀಗೆ ಇಡ್ತೀನಿ. ಒನ್ ಡೇ ಇಟ್ಟರು ಆಗುತ್ತೆ. ನೋಡಿ ಹದವಾಗಿ ಬಂದಿದೆ, ಮುಟ್ಟಿದ್ರೆ ಕೈಗೆ ಅಂಟ್ಕೋಬಾರ್ದು. ನೋಡಿ ಹೀಗೆ ಅಂಟಬಾರ್ದು. ಇದನ್ನ ಆದಮೇಲೆ ಚೆನ್ನಾಗಿ ನಾದ್ಬಿಟ್ಟು ಒಂದು ಕವರಲ್ಲಿ ಎತ್ತಿಡಬೇಕು, ಎಷ್ಟು ದಿವಸ ಆದರೂ ಮಡ್ಕೋಬೋದು. ನೋಡಿ ಇದೆಲ್ಲ ನಾನು ಮಾಡಿರೋದೇನೆ, ಆ ಮಣ್ಣಿಂದಲೇ ಮಾಡಿರೋದು. ನೋಡಿ ಎಷ್ಟು ನೀಟಾಗಿ ಬಂತೆ, ಎಷ್ಟು ಶೈನಿಂಗ್ನೆಸ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಎಷ್ಟು ಚೆನ್ನಾಗಿ ನೆನೆಸಿ ಆ ಮಣ್ಣು ಎಷ್ಟು ಸಾಫ್ಟಾಗಿರೋ ಮಣ್ಣು ತೊಗೋತೀವೋ ಅಷ್ಟು ಚೆನ್ನಾಗಿ ಮಣ್ಣು ಚೆನ್ನಾಗಿ ಬರುತ್ತೆ. ನಮ್ಮ ಪೆಂಡೆಂಟ್ ಕೂಡ ಎಲ್ಲೂ ಕೂಡ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಒಡೆಯೋದಿಲ್ಲ, ಮೇನ್ ಒಡೆಯೋದಿಲ್ಲ.